ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ತಂಪು ಪಾನೀಯದ ಜೊತೆ ಮೊಟ್ಟೆ ಪಾಪ್ಸ್ ಅನ್ನ ತಿಂದು 7 ವರ್ಷದ ಗಂಡು ಮಗು ಸಾವಿಗೀಡಾಗಿ ತಾಯಿ ಹಾಗೆ ಮಗಳು ಅಸ್ವಸ್ಥಗೊಂಡಿದ್ದಾರೆ ಅನ್ನೋ ಶಂಕೆ ಮಂಡ್ಯದಲ್ಲಿ ವ್ಯಕ್ತವಾಗಿದೆ. ಮಂಡ್ಯ ತಾಲೂಕಿನ ಮರಲಿಂಗನದೊಡ್ಡಿ ಗ್ರಾಮದ ಶೋಭಾ 9 ವರ್ಷದ ಪುತ್ರಿ ದಿವ್ಯಶ್ರೀ ಮಂಡ್ಯದ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಕಳೆದ ಶುಕ್ರವಾರ ರಾತ್ರಿಗೆ 7 ವರ್ಷದ ಪುತ್ರ ಸಿದ್ದಪ್ಪಾಜಿ ಸಾವಿಗೀಡಾಗಿದ್ದಾನೆ. ಶುಕ್ರವಾರ ಸಂಜೆ ಶೋಭಾ ಇಬ್ಬರು ಮಕ್ಕಳ ಜೊತೆ ತಂಪು ಪಾನೀಯ ಕುಡಿದಿದ್ದಾರೆ. ಕುಡಿದ ನಂತರ ರಾತ್ರಿ ಸಿದ್ದಪ್ಪಾಜಿಗೆ ಹೊಟ್ಟೆ ನೋವು ಬಂದಿದೆ. ಕೂಡಲೇ ಆತನನ್ನ ಮಂಡ್ಯದ ಮಿಮ್ಸ್ಗೆ ದಾಖಲು ಮಾಡಲಾಯಿತಾದ್ರೂ ಆತ ಸಾವಿಗೀಡಾದ. ನಂತರ ತಾಯಿ ಮತ್ತು ಮಗಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೋಗಿದ್ದಾರೆ. ಆದರೆ ಇವತ್ತು ಮತ್ತೆ ಹೊಟ್ಟೆ ನೋವು ಬಂದು ತೀವ್ರ ಅಸ್ವಸ್ಥಗೊಂಡಿದ್ದ ಇಬ್ಬರನ್ನ ಮಿಮ್ಸ್ಗೆ ದಾಖಲು ಮಾಡಲಾಗಿದೆ. ಶುಕ್ರವಾರ ಸಾಯಂಕಾಲ 4 ಗಂಟೆಲಿ ತಗೊಬಂದಿರೋದು. ಅದು ಕೊಕೊಕೋಲನ 2 ಮೊಟ್ಟೆ ಪಪ್ಸು ಕೊಕೊಕೋಲನ ತಂದು ಮಕ್ಕಳು ತಾನು 3 ಜನನು ಕುಡ್ದಿದ್ಲು ಏನಪ್ಪ ಇದು ಅಂದೆ. ಕೊಕೊಕೋಲ ಕುಡಿತಾವೆ ಕಣಮ್ಮ ಅಂತ ನನ್ನ ಮಕ್ಕಳು ಅಂದ್ರು. ಸರಿ ಕುಡಿದ್ಬಿಟ್ರ ಕುಡಿರವ ಅಂತ ಅಂದ್ಬಿಟ್ಟು ನಾನು ಕೊಡಕ್ಕೆ ಬಂದ್ರು. ನಾನು ಬೇಡ ನೀವೇ ಕುಡಿರವ ಅಂತ ಅಂದ್ಬಿಟ್ಟು ಮಕ್ಕಳು ಕುಡಿಸ್ದೆ. ಅನ್ನ ಮಡಿಕಿದ್ದೇನೆ. ಒಂದು ಮಗು ಅನ್ನ ತಿಂತು. ಅನ್ನ ತಿನ್ಸ್ಬಿಟ್ಟು ಮಲಗಿಸ್ದೆ ಇಟ್ಕೊ ಮಗ ಕಕ್ಕೊಬಿಡ್ತೇನೆ. ಯಾಕಪ್ಪ ಹಿಂಗೆ ಆಯ್ತಲ್ಲ ಅಂತ ನಾನೇ ಅಂದೆ ನನ್ನ ಮಗಳ. ಹಂಗಂತಾನೆ ಅವ್ವ ಕೊಕೊಕೋಲ ಕುಡಿಸ್ದೆ ಕಣವ, ಹಣ್ಣು ಎಲ್ಲ ತಿಂದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತೇನೋ ಕಣವ ಅಂತ ಅಂದ್ಲು. ಜಾಸ್ತಿ ಮಗ ಸೀರಿಯಸ್ ಆಗೋಯ್ತು ಸೀರಿಯಸ್ ಆಗೋಯ್ತೇನೆ. ಇಲ್ಲಿಗೆ ಕರ್ಕೊಬಂದೆ. ಶುಕ್ರವಾರ ಸಾಯಂಕಾಲ ನೈಟೇ ಕರ್ಕೊಂಡ್ಬಿಟ್ಟೆ 9 ಗಂಟೆ ಕರ್ಕೊಂಡು ಬಂದೇನೆ. ಪಾಪು ಇಲ್ಲಿ ಕರ್ಕೊಂಬಂದೆ. ಬಾಟ್ಲು ಹಾಕಿದ್ರು. ಇನ್ನೊಂದು ಪಾಪು ಇತ್ತಲ್ಲ ದೊಡ್ಡ ಪಾಪು, ಅದಕ್ಕೂ ವಾಂತಿ ಆಯ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಯತೀಶ್ ಬಾಬು. ಯತೀಶ್, ಈಗ ಯಾವ ರೀತಿ ಘಟನೆ ಸಂಭವಿಸಿರೋದು? ಎಕ್ಸ್ಪೈರಿ ಆಗಿರುವಂತಹ ಕೋಕ್ ಕುಡ್ದಿದಾರ ಅಥವಾ ಕೋಕೋ ಕೋಲಾದಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅನ್ನೋದು ಇವರ ಆರೋಪವನ್ನ ವೈದ್ಯರೇನ್ ಹೇಳ್ತಾರೆ? ಸಂಗೀತ ಏನಂತ ಹೇಳಿದ್ರೆ, ಏನು ಅವರು ಶುಕ್ರವಾರ ಸಂಜೆ ಒಂದು ಕೊಕೋ ಕೋಲಾನ ಕುಡಿದಾರೆ ಅಂತ ಹೇಳ್ತಾ ಇದಾರೆ. ಆ ಕೊಕೋ ಕೋಲಾನ ಕುಡಿದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ಹೇಳೋ ಪ್ರಕಾರ ಅದು ಡೇಟ್ ಎಕ್ಸ್ಪೈರಿ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಕೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದ್ ಕಡೆ ಆಕೆ ಏನು ತಾಯಿ ಇದ್ದಾಳೆ, ಆ ತಾಯಿನೂ ಕೂಡ ಒಂದ್ ಕಡೆ ಹೊಟ್ಟೆ ನೋವು ಅಂತ ಒಂದು ಸೇರಿದಾಳೆ. ಅದ್ರ ಜೊತೆ ಮಗುನು ಕೂಡ ಒಂದು ಸೇರ್ತಾರೆ. ಮತ್ತೊಂದ್ ಕಡೆ ಆ ಪುಟ್ಟ ಮಗು ಇತ್ತು 7 ವರ್ಷದ ಸಿದ್ದಪ್ಪಾಜಿ, ಅವನು ಕೂಡ ಒಂದು ಸಾವನ್ನಪ್ಪಿದ್ದಾನೆ. ಹಿನ್ನೆಲೆಯನ್ನ ನೋಡಿದ್ರೆ ಒಂದ್ ಕಡೆ ವೈದ್ಯರು ಕೂಡ ಇದು ಫುಡ್ ಪಾಯ್ಸನ್ ಆಗಿರ್ಬೋದು ಅನ್ನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರೆ, ಆದ್ರೆ ಇನ್ನೊಂದು ಮೂಲಗಳ ಪ್ರಕಾರ ಇದು ಮೋಸ್ಟ್ಲಿ ಯಾವುದೋ ಒಂದು ಕೌಟುಂಬಿಕ ಕಲಹಕ್ಕೂ ಕೂಡ ಆಗಿರ್ಬೋದು ಅನ್ನೋ ಒಂದು ಅನುಮಾನವನ್ನ ವ್ಯಕ್ತ ಆಗ್ತಾ ಇದೆ. ಸಂಗೀತ, ಆ ಮಗುವಿನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಸಿಕ್ಕಿದೆ? ಹಾಗೆ ಬೇಕರಿ ಏನಿತ್ತು, ಎಲ್ಲಿಂದ ಇವರು ಆ ಕೋಕೋ ಕೋಲಾವನ್ನ ಪರ್ಚೇಸ್ ಮಾಡಿದ್ರು, ಅದನ್ನ ಟೆಸ್ಟ್ ಮಾಡ್ಲಾಯ್ತಾ? ಅಲ್ಲಿ ಎಕ್ಸ್ಪೈರಿ ಆಗಿರೋದ್ರ ಜೊತೆಗೆ ಅದ್ರೊಳಗಡೆ ಇನ್ನೇನ್ ವಿಷಕಾರಕ ಅಂಶ ಇದೆ ಅನ್ನೋದನ್ನೇನಾದ್ರೂ ಟೆಸ್ಟ್ ಕಳ್ಸಿದಾರ? ಈಗಾಗಲೇ ಅವರು ಏನು ಮಕ್ಕಳ ಸಹಾಯವಾಣಿಯವರು ಕೂಡ ಏನು ಬಾಟ್ಲನ್ನು ಕುಡಿದಿರ, ಆ ಬಾಟ್ಲನ್ನು ಕೂಡ ಸರ್ಚ್ ಮಾಡಕ್ಕೆ ಮುಂದಾಗಿದ್ದಾರೆ. ಆದ್ರೆ ಆ ಬಾಟ್ಲು ಕೂಡ ಎಲ್ಲಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರು ಮಂಡ್ಯದ ಒಂದು ಬೇಕರಿಯಲ್ಲಿ, ಅಂದ್ರೆ ಏನು ಹೊಳಲು ವೃತ್ತದಲ್ಲಿ ಒಂದು ಬೇಕರಿ ಇದೆ, ಆ ಬೇಕರಿಯಲ್ಲಿ ಅವರು ಕೂಲ್ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡಿದ್ರೆ, ಆ ನಂತರ ಅಲ್ಲೇ ಕೂಡ ಮೊಟ್ಟೆ ಪಪ್ಸ್ನು ಕೂಡ ತೆಗೆದುಕೊಂಡು ಹೋಗಿ ಮನೇಲಿ ಸಂಜೆ ಕುಡಿದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ವೈದ್ಯರು ಕೂಡ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮಗುವಿಗೆ ಆರೋಗ್ಯ ಒಂದು ಸ್ಥಿರವಾಗಿದೆ ಅನ್ನೋ ಒಂದು ಮಾಹಿತಿನೂ ಕೂಡ ಲಭ್ಯವಾಗಿದೆ. ಮತ್ತೆ ತಾಯಿಗೂ ಕೂಡ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದ್ರ ಜೊತೆಗೆ ಏನು ಆ ಪುಟ್ಟ ಬಾಲಕ ತೀರೋಗಿದೆ, ಆತನನ್ನ ಈಗಾಗಲೇ ದಫನ್ ಮಾಡ್ಲಿಕ್ಕಿತ್ತು. ಆತನ ಕೂಡ ಒಂದು ಏನು ಪಂಚನಾಮೆ ನಡೆಸೋದ್ರ ಮೂಲಕ ಅದು ಫುಡ್ ಪಾಯ್ಸನಿಂಗ್ ಆಗಿರೋದ ಅಥವಾ ಬೇರೆ ಕಾರಣದಿಂದ ಏನಾದ್ರು ಆಗಿರೋದ ಒಂದು ಅಂಶವನ್ನ ಕಂಡಿಡಿ. ಈಗ ಮಕ್ಕಳ ಸಹಾಯನವರು ಒಂದು ದೂರನ್ನ ಕೊಡೋದ್ರ ಮೂಲಕ ಏನು ಟೆಸ್ಟ್ಗೆ ಮುಂದಾಗಿದ್ದಾರೆ. ಸಂಗೀತ, ಧನ್ಯವಾದ ಯತೀಶ್.